ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸವಿತಾಸ್ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಇವತ್ತು ನಾನು ಮಾರ್ಕಿಂಗಿಂದು ನಾವು ಬ್ಲೌಸ್ ಮೆಜರ್ಮೆಂಟು ಹೇಗೆ ತೊಗೊಳೋದು ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಅದು ನಾನು ಆಲ್ರೆಡಿ ಮಾರ್ಕಿಂಗ್ ಎಲ್ಲ ಮಾಡಿರೋದ್ರಿಂದ ನಾನು ಅದನ್ನು ಮೆಜರ್ಮೆಂಟ್ ಹೇಗೆ ತೊಗೋಬೇಕು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಈಗ ಆಲ್ರೆಡಿ ನಾನು ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಲ್ಲ, ಇಲ್ಲಾಂದರೆ ನೀವು ಟೈಲರ್ ಹತ್ರ ಏನಾದರೂ ಮಾರ್ಕಿಂಗ್ ಮಾಡಿಸ್ಕೊಂಬಂದ್ರೂ ನಿಮ್ಗೆ ಯೂಸ್ ಆಗುತ್ತೆ. ಇಲ್ಲ ಅಂತಂದರೆ ನಾವು ಹೆಂಗೆ ಮಾರ್ಕಿಂಗ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ಬಿಡ್ತೀನಿ ಫ್ರೆಂಡ್ಸ್. ಇಲ್ಲಾಂದರೆ ಕನ್ಫ್ಯೂಸ್ ಆಗುತ್ತೆ, ಅದಕ್ಕಿಂತ ತೋರಿಸೋದೇ ಬೆಸ್ಟು. ನಾನು ಇದು ಬೇರೆ ಬ್ಲೌಸು ಮೆಜರ್ಮೆಂಟು ನಾನು ಯಾವ ಥರ ಮೆಜರ್ಮೆಂಟು ತೊಗೋಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಯಾವ ಥರ ಮೆಜರ್ಮೆಂಟ್ ತೊಗೋಬೇಕು ಅನ್ನೋದನ್ನು ಹೇಳ್ತೀನಿ. ನಾವು ಇದನ್ನು ಶೋಲ್ಡರ್ ಹತ್ರದಿಂದ ಇಲ್ಲಿಂದ ಇಲ್ಲಿಗೆ ಎಷ್ಟು ಬರುತ್ತೆ ಅಂತ ಸಾಮಾನ್ಯವಾಗಿ ಎಲ್ಲರಿಗೂ ಅಷ್ಟೇ 3 ಒಳಗಡೆನೇ ಬರುತ್ತೆ. ತುಂಬ ದಪ್ಪ ಇದ್ದವ್ರಿಗೆ 3/4 ಹಂಗೆ ಬರುತ್ತೆ. 3/4 3/2 ಇಟ್ಟರೆ ಶೋಲ್ಡ್ರು ಡ್ರಾಪ್ ಆಗೋಂಥ ಚಾನ್ಸಸ್ ಇರುತ್ತೆ. ಹಾಗಾಗಿಬಿಟ್ಟು ನಾವು ಇದು 3 ಇಲ್ಲ ಅಂತಂದರೆ 2/4, ತುಂಬ ತೆಳ್ಳಗಿರೋರಿಗೆ 2/2 2/4 ಆದ್ರೂ ಸಾಕಾಗುತ್ತೆ. ಈ ಶೋಲ್ಡ್ರದ್ದು ನೋಡ್ಕೊಂಡ್ಬಿಟ್ಟು ಇದು ಮೆಜರ್ಮೆಂಟು ನೀವು ಯಾವ ಥರ ನೋಡ್ಕೊಳ್ಳಿ. 3 ಒಳಗಡೆನೇ ಇರುತ್ತೆ. 3ಗಿಂತ ಮೇಲೆ ಯಾರು ಕಡಿಮೆ ತುಂಬ ರೇರ್ ಇಟ್ಕೊಳೋದು. ಇದನ್ನು ಮೆಜರ್ಮೆಂಟು ನೀವು ನೋಡ್ಬೋದು. ಇಲ್ಲಿಂದ ಇಲ್ಲಿಗೆ ನೀವು ಮೆಜರ್ಮೆಂಟು ನಾನು ಸುಮ್ಮನೆ ರಫಾಗಿ ತೋರಿಸ್ತಾ ಇದ್ದೀನಿ. ಇದು 6 ಇದೆ ನನಗೆ. ನಾನು ಅಷ್ಟೇ 6 ತೊಗೋತೀನಿ. ಇಲ್ಲಿನ ನಾನು 6 ತೊಗೋತೀನಿ. ಡೌನ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ನಾವು ಫುಲ್ಲು ಇಲ್ಲಿಂದ ಹಿಡಿದ್ಬಿಟ್ಟು ಇಲ್ಲಿವರೆಗೂ ಫಸ್ಟು ಮೆಜರ್ಮೆಂಟು ತೊಗೊಂಡ್ಬಿಟ್ಟು ಆ ಲೆಂತ್ನ ನಾವು ಇದನ್ನು ಮಾಡಿಕೊಂಡು ಇಲ್ಲಿಗೆ ನಮಗೆ ನೆಕ್ಕು ಎಷ್ಟು ಡೀಪ್ ಬೇಕಾಗುತ್ತೆ ಅಂತೇಳ್ಬಿಟ್ಟು ಅಲ್ಲಿಂದನೂ ಅಷ್ಟೇ ಮೆಜರ್ಮೆಂಟು ತೊಗೋಬೇಕಾಗುತ್ತೆ. ಯಾವ ಥರ ತೊಗೋಬೇಕಂದ್ರೆ ಬ್ಲೌಸ್ನ ಫಸ್ಟು ಈ ಥರ ಫೋಲ್ಡ್ ಮಾಡಿಬಿಡ್ಬೇಕು. ಫೋಲ್ಡ್ ಮಾಡಿಬಿಟ್ಟು ನಾವು ಇಲ್ಲಿಂದ ಅಂದರೆ ಇಲ್ಲಿಂದ ಇಲ್ಲಿವರೆಗೂ ಎಷ್ಟಾಗುತ್ತೆ ಅಂತ ನೋಡಬೇಕು. ಸಾಮಾನ್ಯವಾಗಿ ಅನ್ನೋದಕ್ಕಿಂತ ಕೆಲವು ಎಷ್ಟಾಗುತ್ತೆ ಅಂತ ಮೆಜರ್ಮೆಂಟು ನೋಡ್ಕೋಬೇಕಾಗತ್ತೆ. ನೋಡ್ಬೋದು ನೀವು ನಾನು ಹೇಗೆ ತೊಗೋತಾ ಇದ್ದೀನಿ ಅಂತ. ನನಗೆ ಯಾರಾದರೂ ಒಬ್ಬರು ಕ್ಯಾಮ್ರಾ ಇಟ್ಕೊಳಕ್ಕೆ ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು. ನಮ್ಮ ಮಕ್ಕಳು ಇಲ್ಲ, ಹಾಗಾಗಿಬಿಟ್ಟು ಎಲ್ಲ ಓದ್ಕೋತಾ ಇದ್ದಾರೆ. ಇನ್ನು ಅವ್ರಿಗೇನಕ್ಕೆ ಡಿಸ್ಟರ್ಬ್ ಮಾಡಬೇಕು ಅಂತ ನಾನೇ ಮಾಡ್ತಾಯಿದ್ದೀನಿ. ನೋಡ್ಬೋದು ಇಲ್ಲಿಂದ ಮೆಜರ್ಮೆಂಟು ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ. 10ವರೆಗಿದೆ ಪಕ್ಕ ಇಟ್ಕೊಂಡಿದ್ದೀನಿ. ಒಂದು ಇಂಚ್ ಎಕ್ಸ್ಟ್ರಾನೇ ಮಾಡಿದ್ರೂ ಪರವಾಗಿಲ್ಲ ಇದರಲ್ಲಿ ವರ್ಕು. ಯಾಕಂದರೆ ಕಟ್ ಮಾಡ್ಕೊಳೋದ್ರಲ್ಲಿ ಟೈಲರು ಅದನ್ನು ಕಟ್ ಮಾಡ್ಕೊಂಬಿಟ್ಟು ನೀಟಾಗಿ ಫಿನಿಶಿಂಗ್ನ ಕೊಡ್ತಾರೆ ಅವರು. ನಾವು ಇಲ್ಲಿ ನೋಡ್ಬೋದು ಇಲ್ಲಿಂದ ಇಡೋದಕ್ಕಿಂತ ನಾನು ಸ್ವಲ್ಪ ಇಷ್ಟು ಇಲ್ಲಿಂದ ಹಿಡಿದ್ಬಿಟ್ಟು ನಮಗೆ ಇದು ನೋಡ್ಬೋದು ನೀವು. ಸಾರಿ, ಒಂದು ನಿಮಿಷ. ಇಲ್ಲಿಂದ ಇಟ್ಕೊಂಡ್ಬಿಟ್ಟು ಇಲ್ಲಿವರೆಗೂ ನೀವು ನೋಡಿದ್ರೆ ಗೊತ್ತಿರುತ್ತೆ. ಇದು ನನಗೆ ನೆಕ್ ಒಂದು 10 ಅಂತೂ ಬೇಕಾಗಿರುತ್ತೆ. 10.5 ಬೇಕಾದ್ರೂ ಇಟ್ಕೋಬೋದು. ನಾವು ಒಂದು ಎಂಬ್ರಾಯ್ಡ್ರಿ ವರ್ಕ್ ಮಾಡೋದ್ರಿಂದ ಒಂದು ಅರ್ಧ ಇಂಚು ಜಾಸ್ತಿನೇ ಎಕ್ಸ್ಟ್ರಾನ ಮಾಡಿದ್ರೆ ಒಳ್ಳೆಯದು. ಯಾಕೆ ಅಂತಂದರೆ ಕಟ್ ಮಾಡಿ ಹೊಲಿಯೋರು ಅದನ್ನು ನೋಡ್ಕೊಂಡ್ಬಿಟ್ಟು ಮೆಜರ್ಮೆಂಟು ಕಡಿಮೆ ಆದರೆ ಚೆನ್ನಾಗಿ ಕಾಣಲ್ಲ. ಒಂದು ಸ್ವಲ್ಪ ಜಾಸ್ತಿ ಇದ್ದರೆ ಬೇಕಿದ್ರೆ ಅದನ್ನು ಕಟ್ ಮಾಡ್ಕೊಂಡ್ಬಿಟ್ಟು ಸ್ಟಿಚ್ ಮಾಡೋರಿಗೆ ಅದು ತುಂಬ ಈಸಿ ಆಗುತ್ತೆ. ಹಾಗಾಗಿಬಿಟ್ಟು ನಾನು 10.5ವರೆಗೂ ನಾನು ಮೆಜರ್ಮೆಂಟ್ನ ಇಟ್ಕೊಂಡ್ಬಿಟ್ಟು ನೋಡ್ಬೋದು. ನನಗೆ ಇಷ್ಟ ಆದರೆ ಸಾಕಾಗುತ್ತೆ. 10 ಅಂತಂದರೆ ನನಗೆ ಇಲ್ಲಿಂದ ಬೇಕಾಗಿರೋದು. ಇಲ್ಲಿಂದ ಹಿಡಿದ್ಬಿಟ್ಟು ನನಗೆ ಇಲ್ಲಿಗಾದರೆ ಸಾಕಾಗುತ್ತೆ. ನಾನು ಒಂದು ಸ್ವಲ್ಪ ಎಕ್ಸ್ಟ್ರಾನೇ ತೊಗೊಂಡಿದ್ದೀನಿ. ಇಲ್ಲಿವರೆಗೂ ತೊಗೊಂಡಿದ್ದೀನಿ. ಅಂದರೆ ನಮಗೆ ಎಷ್ಟು ಬರುತ್ತೆ, 11 ಇಂಚಸ್ವರೆಗೂ ಬರುತ್ತೆ. ಕಟ್ ಮಾಡ್ಕೊಳೋದ್ರಲ್ಲಿ ಅಂದರೆ ಎಲ್ಲವೂ ತೊಗೊಂಡ್ಬಿಟ್ಟು ಕಟ್ ಮಾಡಿದರೆ ಒಂದು ಸ್ವಲ್ಪ ಇಲ್ಲಿ ಕಚ್ಚಿ ಇಲ್ಲಿಗೆ ಹೋಗುತ್ತೆ. ಮತ್ತು ಕೆಳಗಡೆನೂ ಅಷ್ಟೇ ಸ್ವಲ್ಪ ಇದನ್ನು ಮೆಜರ್ಮೆಂಟು ಮೇನ್ ಇದೆ ಮೆಜರ್ಮೆಂಟು. ಇದನ್ನು ಅಷ್ಟೇ ಕೆಳಗಡೆ ಅಂದರೆ ಇಲ್ಲಿಂದ ಇರುತ್ತಲ್ವ, ಇಲ್ಲಿಂದ ಈ ಭಾಗನೂ ಅಷ್ಟೇ ನಾವು ನೋಡ್ಕೋಬೇಕಾಗತ್ತೆ. ನೋಡ್ಬೋದು ಇಲ್ಲಿ ಎಷ್ಟಿದೆ ಅಂತೇಳ್ಬಿಟ್ಟು 5.5ವರೆಗಿಂತ ಸ್ವಲ್ಪ ಕಡಿಮೆ ಇದೆ ಅಷ್ಟೇ. 5.25 ಇದೆ. ಇಲ್ಲಿ ನಮಗೆ ಎಕ್ಸ್ಟ್ರಾ ಆಗೋಕ್ಕೆ ಅಂದರೆ ಮಡ್ಚಿ ಹೊಲಿಯೋಕ್ಕೆ ಅದಕ್ಕೆಲ್ಲವಕ್ಕೂ ಎಕ್ಸ್ಟ್ರಾ ಆಗುತ್ತೆ ಅಂತ ಅದನ್ನು ನೋಡಿಬಿಟ್ಟು ನಾನು ಇಲ್ಲಿಗೆ ಇಟ್ಕೊಂಡಿದ್ದೀನಿ. ಇಲ್ಲಿಂದ ನಮಗೆ ವರ್ಕ್ ಆಗಿದ್ರೆ ಇದು ನಮಗೆ ಕರೆಕ್ಟಾಗಿ ಬರುತ್ತೆ. ಇದು ನಾವು ಫೋಲ್ಡ್ ಮಾಡಿಕೊಂಡ್ರೆ ಸ್ವಲ್ಪ ಉದ್ದನೇ ಹೇಳಿದ್ನಲ್ವ, ನಮ್ಗೆ ಯಾವ ಥರ ಬೇಕೋ ಆ ಥರ ಇದನ್ನು ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಇಲ್ಲಿಗೆ ನಾನು 6 ತೊಗೊಂಡಿದ್ದೀನಿ. ನೋಡ್ಬೋದು ಇಲ್ಲಿಂದ ನನಗೆ ಇಲ್ಲಿಗೆ 6 ಬರುತ್ತೆ. ನೀವು ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿಂದ ಇಲ್ಲಿಗೆ ನನಗೆ 6 ಬರುತ್ತೆ. ನಾನು ಒಂದು ಇಂಚು ಜಾಸ್ತಿ ನಾನು ವರ್ಕ್ ಮಾಡ್ತಾ ಇರೋದ್ರಿಂದ ಇಲ್ಲಿಗೆ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ. ನೋಡಿದ್ರೆ ಗೊತ್ತಾಗುತ್ತೆ 5.5ವರೆಗಿಂತ ಸ್ವಲ್ಪ ಜಾಸ್ತಿ ಬಂದಿದೆ. ಯಾಕೆ ಅಂತಂದರೆ ನಮಗೆ ಬೇಕಾಗಿರೋದು ಇಲ್ಲಿವರೆಗೂ ಮಾತ್ರ. ನಾನು 1 ಇಂಚು ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ. ನಾನು ಹೇಳಿದ್ನಲ್ವ, ಬೇಕಂದರೆ ಟೈಲರು ಅದು ಎಷ್ಟು ಬೇಕಾಗುತ್ತೆ ಅಷ್ಟು ನೋಡ್ಕೊಂಡ್ಬಿಟ್ಟು ಅವರು ಸ್ಟಿಚಿಂಗ್ ಮಾಡ್ತಾರೆ. ಹಾಗಾಗಿಬಿಟ್ಟು ಒಂದು ಸ್ವಲ್ಪ ಜಾಸ್ತಿ ಮಾಡಿದ್ರೆ ಏನೂ ಆಗಲ್ಲ. ಕಡಿಮೆ ಬಂದರೆ ಚೆನ್ನಾಗಿ ಕಾಣೋದಿಲ್ಲ.
ಬಂದರೆ ಚೆನ್ನಾಗಿ ಕಾಣೋದಿಲ್ಲ ಅಲ್ವಾ, ಸ್ವಲ್ಪ ಜಾಸ್ತಿ ಇದ್ರೂ ಪರವಾಗಿಲ್ಲ, ಕಟ್ ಮಾಡಿಕೊಂಡು ಮಾಡ್ಕೋಬೋದು. ಮತ್ತೆ ಎಲ್ಲ ಸ್ಟಿಚ್ ಆದಮೇಲೆ ಮಾಡಬೇಕು ಅಂತಂದರೆ ಚೆನ್ನಾಗಿ ಕಾಣೋದಿಲ್ಲ, ಅಸಹ್ಯವಾಗುತ್ತೆ. ಆ ಕಂಪ್ಯೂಟರ್ ಎಂಬ್ರಾಯ್ಡ್ರಿನಲ್ಲಿ ಆ ಥರ ಮಾಡೋಕ್ಕೂ ಬರೋದಿಲ್ಲ. ಏನೇ ಮಾಡಿದ್ರು ಒಂದು ಸ್ವಲ್ಪ ಜಾಸ್ತಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದನ್ನು ಡಿಸೈನನ್ನು ನಾನು ಫ್ರೇಮ್ನೆಲ್ಲ ಕೂರಿಸ್ಬಿಟ್ಟು ಸೆಟ್ ಮಾಡಿದ್ದೀನಿ. ನಾನು ಎಲ್ಲಿಂದ ಎಲ್ಲಿಗೆ ಬರುತ್ತೆ ಅಂತ ಡಿಸೈನ್ ನನಗೆ ಇಲ್ಲಿಂದನೇ ಸ್ಟಾರ್ಟ್ ಆಗಬೇಕು. ನಾವು ಇದರಲ್ಲೆಲ್ಲ ಸೆಟ್ ಮಾಡ್ಕೊಂಡಿದ್ಮೇಲೆ ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತಾ ಅನ್ನೋದನ್ನು ಸೆಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿಂದನೇ ಬರುತ್ತಾ ಅಂತ ನೋಡ್ಕೋಬೇಕಾಗುತ್ತೆ. ಯಾಕೆ ಅಂತಂದರೆ ಇದಕ್ಕಿಂತ ಡೌನ್ ಬಂದುಬಿಟ್ರೆ ನಮಗೆ ಇಲ್ಲಿ ಬ್ಯಾಕು ನಮಗೆ ತುಂಬ ಕಡಿಮೆ ಆಗಿಬಿಡುತ್ತೆ. ಇಲ್ಲಿ ಮೇಲ್ಗಡೆ ಬಂದರೆ ಬ್ಯಾಕು ನಮಗೆ ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ. ಆದಷ್ಟು ನಾವು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಇದ್ರೂ ಪರವಾಗಿಲ್ಲ, ಬಟ್ ಕರೆಕ್ಟಾಗಿಂದ ಬರುತ್ತಾ ಅಂತ ನೋಡ್ಕೊಂಡು ಬರೋಣ ಅಂತ ಬನ್ನಿ ಫ್ರೆಂಡ್ಸ್. ಫಸ್ಟು ನಾನು ರಫಾಗೆ ಮಾಡ್ತಾಯಿದ್ದೀನಿ. ನಾನು ಹಾಕಿರೋ ಮಾರ್ಕಿಗೆ ಕರೆಕ್ಟಾಗಿ ವರ್ಕ್ ಬರುತ್ತಾ ಅಂತೇಳ್ಬಿಟ್ಟು ನಾನು ಥ್ರೆಡ್ ಹಾಕಿಲ್ಲ, ಜಸ್ಟ್ ಹಂಗೆ ನಾನು ನೋಡ್ತಾ ಇದ್ದೀನಿ ಅಷ್ಟೇ. ನಾನು ಹಾಕಿರೋ ಮಾರ್ಕಿಗೆ ಕರೆಕ್ಟಾಗಿ ಹಿಂಗೆ ಬರುತ್ತಾ ಅಂತೇಳ್ಬಿಟ್ಟು ನೋಡ್ಬೋದು ಫ್ರೆಂಡ್ಸ್. ಕರೆಕ್ಟಾಗಿ ನಾನು ಹಾಕಿರೋ ಮಾರ್ಕಿಗೆ ಅಂದರೆ ಬ್ಲೌಸ್ ಮೆಜರ್ಮೆಂಟಿಗೆ ಕರೆಕ್ಟಾಗಿ ಬರ್ತಾ ಇದೆನಾ ಇಲ್ಲ ಅಂತ ಅನ್ನೋದಕ್ಕೆ ಫಸ್ಟು ರಫಾಗಿ ನಾವು ಅದನ್ನು ಟೆಸ್ಟ್ ಮಾಡಿಬಿಟ್ಟು ಅದ್ರ ಮೇಲೆ ಬರ್ತಾ ಇದೆ, ಪಕ್ಕ ಇದೆ, ಕರೆಕ್ಟಾಗಿದೆ ಅಂತ ಪಕ್ಕ ಬರ್ತಾ ಇದೆ ಅಂಥೇಳಿ ನಮಗೆ ಗೊತ್ತಾದ ಮೇಲೆ ನಾವು ಮಿಷಿನ್ನ ಆನ್ ಮಾಡಬೇಕು. ಯಾಕೆ ಅಂತಂದರೆ ನಾವು ಸ್ವಲ್ಪ ಹೇಳಿದ್ನಲ್ವ, ಸ್ವಲ್ಪ ಏನಾದರೂ ದೊಡ್ಡದು ಆ ಥರ ಏನಾದರೂ ಬಂದರೆ ಕೆಲವ್ರು ಏನು ಮಾಡಿಬಿಡ್ತಾರೆ, ಅಡ್ಜಸ್ಟ್ಮೆಂಟೇ ಮಾಡಲ್ಲ. ಅವ್ರಿಗೆ ಬೇಗನೆ ಆಗೋ ಸಲುವಾಗಿ ಹಂಗೆ ಮೆಜರ್ಮೆಂಟು ಏನೂ ಚೆಕ್ ಮಾಡಲ್ಲ, ಹೆಂಗೆ ಇನ್ಬಿಲ್ಟ್ ಹೆಂಗೆ ಬಂದಿರುತ್ತೆ ಕಂಪ್ಯೂಟರ್ನಲ್ಲಿ ಡಿಸೈನ್ ಹೆಂಗೆ ರೆಡಿ ಮಾಡಿರ್ತಾರೋ ಅದೇ ರೀತಿಯೇ ಹಾಕ್ತಾರೆ. ಅದು ಮಾತ್ರ ರಾಂಗು. ಶೋಲ್ಡ್ರ್ ಡ್ರಾಪ್ ಆಗೋ ಅಂಥ ಚಾನ್ಸಸ್ ಇರುತ್ತೆ. ಒಬ್ಬೊಬ್ಬರಿಗೆ ತುಂಬ ಡೀಪ್ ಹಾಕ್ಕೊಂಡು ಅವರಿಗೆ ರೂಢಿ ಇರೋದಿಲ್ಲ, ಅದು ತುಂಬ ಡೀಪ್ ಆದ್ರೂ ಅವರಿಗೆ ಹಾಕ್ಕೊಳಕ್ಕಾಗಲ್ಲ. ಅಷ್ಟು ಕಷ್ಟಪಟ್ಟು ಮಾಡಿಕೊಟ್ಟಿರೋ ಬ್ಲೌಸೂ ಅಷ್ಟೇ ವೇಸ್ಟ್ ಆಗುತ್ತೆ. ಒಂದು 10 ನಿಮಿಷ 15 ನಿಮಿಷ ಅಲ್ಲ, ಒಂದು ಅರ್ಧ ಗಂಟೆ ವೇಸ್ಟ್ ಆದರೂ ಪರವಾಗಿಲ್ಲ. ಆದಷ್ಟು ನಾವು ಬ್ಲೌಸು ಮೆಜರ್ಮೆಂಟನ್ನು ತೊಗೊಂಡ್ಬಿಟ್ಟು ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಈಗ ನಾನು ಹಾಕಿರೋ ಮಾರ್ಕಿಂಗಿಗೆ ಕರೆಕ್ಟಾಗಿ ಬಂದಿರೋದ್ರಿಂದ ನಾನು ಇವಾಗ ಇಲ್ಲಿ ಕೆಳಗಡೆ ಇದು ಏನದು ಕ್ಯಾನ್ವಸ್ ಹಾಕ್ಬಿಟ್ಟು ಇವಾಗ ನಾನು ಕ್ಯಾನ್ವಸ್ ಹಾಕಿಟ್ಟಿದ್ದೀನಿ ಆಲ್ರೆಡಿ. ನಾನು ಇವಾಗ ಆನ್ ಮಾಡ್ತೀನಿ. ನಾನು ಆನ್ ಮಾಡಿದ್ರೆ ನನಗೆ ಲೈನ್ಸ್ ಎಲ್ಲ ಕರೆಕ್ಟಾಗಿ ಬರುತ್ತಾ ಅಂತೇಳ್ಬಿಟ್ಟು ನೋಡೋಣ ಅಂತ ಬನ್ನಿ ಫ್ರೆಂಡ್ಸ್. ನಾನಿಲ್ಲಿ ಮಿಷಿನ್ನ ಆನ್ನ ಮಾಡ್ತಾಯಿದ್ದೀನಿ. ಆನ್ ಮಾಡೋಕ್ಕೂ ಮುಂಚೆ ಇದನ್ನು ಒತ್ತಿದ್ರೆ ನನ್ನ ಮಿಷಿನು ಇಲ್ಲಿ ಆ್ಯಕ್ಷನ್ ತೊಗೊಳುತ್ತೆ. ಅಂದರೆ ನನಗೆ ಇದು ಇವಾಗ ಅಂದರೆ ಆ್ಯಕ್ಷನ್ ಅಂದರೆ ಇಲ್ಲಿಂದು ಇದು ಪಾಯಿಂಟ್ ಇದು ನನಗೆ ಇಲ್ಲಿಂದ ಬೇಕಾಗಿರೋದು, ಇಲ್ಲಿಂದ ತೊಗೊಳುತ್ತೆ. ಅದು ಈಗ ತೊಗೊಳುತ್ತೆ ನೋಡ್ಬೋದು. ಯಾಕಂದರೆ ನಾನೆಲ್ಲ ಸೆಟ್ ಮಾಡಿಬಿಟ್ಟು ನಾನು ಒತ್ತಿರೋದ್ರಿಂದ ನನಗೆ ಅಲ್ಲಿಂದ ಬರುತ್ತೆ. ನೀವು ಅದನ್ನು ನಾನು ಇಲ್ಲಿ ಆನ್ ಮಾಡ್ತೀನಿ ನೋಡ್ಬೋದು. ಅದೇ ಆಟೋಮೆಟಿಕ್ಕಾಗಿ ಜರಿಸ್ಕೊಂಡು ಅಲ್ಲೊಂದು ಸ್ಟಿಚ್ ಕೊಟ್ಟು ಅಲ್ಲಿಂದ ಹೋಗುತ್ತೆ. ಅಂದರೆ ನಮಗಿದು ಸೆಂಟರ್ ಲೈನ್ ಅಂತ ಅರ್ಥ. ಇದು ನಮಗೆ ಲೈನ್ ಆಗ್ತಲ್ಲ, ಅದು ಸೆಂಟರ್ ಲೈನ್ ಅಂತ ಅರ್ಥ ಇದು ಈ ಲೈನ್ಗೆ ಅರ್ಥ ಇದು ನೋಡ್ಬೋದು. ಕರೆಕ್ಟಾಗಿ ಮಾಡ್ತಾ ಇದೆ ಅಲ್ವಾ ಫ್ರೆಂಡ್ಸ್. ಇದು ಅರ್ಧ ಆದಮೇಲೆ ಆಮೇಲೆ ಇದನ್ನು ತೊಗೊಳುತ್ತೆ. ಡಿಸೈನ್ ಹೆಂಗೆ ಕ್ರಿಯೇಟ್ ಮಾಡಿರ್ತಾರೆ ಆ ಥರದ್ರ ಮೇಲೆ ಬರುತ್ತೆ. ಈಗ ಫ್ಲವರ್ಸ್ ಎಲ್ಲ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ ಡಿಸೈನ್ಸ್ ಅಂತೂ. ಕಂಪ್ಯೂಟರ್ ಎಂಬ್ರಾಯ್ಡ್ರಿನಲ್ಲಿ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಡಿಸೈನ್ಸು. ನನಗೆ ಒಂದೊಂದು ಸಲ ಹ್ಯಾಂಡ್ ವರ್ಕು ಮೆಷಿನ್ ವರ್ಕು ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಫಿನಿಶಿಂಗ್ ಎಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಆಗ್ತಾಯಿದೆ ಅಂತ. ನಾನು ಹಾಕಿರೋ ಪಾಯಿಂಟಿಂದನೇ ಕರೆಕ್ಟಾಗಿ ವರ್ಕೂ ಸ್ಟಾರ್ಟ್ ಆಗಿದೆ. ಇದು ಫ್ಲವರ್ನ ಮಾಡ್ಕೋತಾ ಇದೆ. ನನಗೆ ಸ್ಯಾರಿ ನನಗೆ ಈ ಕಲರ್ ಇದೆ, ಆಮೇಲೆ ಸಿಲ್ವರ್ ಇದೆ. ಸಿಲ್ವರು ಮತ್ತು ಒಂಥರ ಬೇಬಿ ಪಿಂಕ್ನೂ ಅಲ್ಲ, ಇದು ಒಂಥರ ಕ್ರೀಮ್ ಕಲರ್, ಬಾದಾಮ್ ಕ್ರೀಮ್ ಅಂತಾರಲ್ಲ ಆ ಥರ ಇದೆ. ಒಂಥರ ಅದು ಡಿಫ್ರೆಂಟ್ ಇದೆ ಕಲರು. ಅದ್ರ ಸಲುವಾಗಿ ಅದು ಕಾಂಬಿನೇಷನ್ನು ಎಲ್ಲ ಸೆಟ್ ಮಾಡಿದ್ದೀನಿ. ಫುಲ್ಲು ಆದಮೇಲೆ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತೇಳ್ಬಿಟ್ಟು. ಈಗ ನಾನು ಸಿಲ್ವರ್ದು ಹಾಕ್ತಾಯಿದ್ದೀನಿ. ಸಿಲ್ವರ್ದು ಫಿನಿಶ್ ಆದಮೇಲೆ ನೆಕ್ಸ್ಟು ಇದ್ರದ್ದು ಹಾಕ್ತೀನಿ. ಆಟೋಮೆಟಿಕ್ಕು ಇದನ್ನೆಲ್ಲ ಸೆಟ್ ಮಾಡ್ಕೊಂಬಿಟ್ರೆ ಆಟೋಮೆಟಿಕ್ಕಾಗಿ ಅದನ್ನೇ ಆಗ್ತಾ ಇರುತ್ತೆ. ಬಟ್ ಏನು ಅಂತಂದರೆ ಕರೆಕ್ಟಾಗಿ ಆಗ್ತಾ ಇದೆನಾ ಇಲ್ಲ ಅಂತೇಳ್ಬಿಟ್ಟು ಅವಾಗ ಬಂದು ನೋಡ್ಕೊಂಡೋದ್ರೆ ತುಂಬ ಒಳ್ಳೆಯದು. ಒಂದೊಂದು ಸಲ ಮಿಸ್ ಆಗಿಬಿಟ್ಟು ಒಂದಕ್ಕೊಂದು ದಾರ ಏನಾದರೂ ಸೇರ್ಕೊಂಡು ಬಂದುಬಿಟ್ರೆ ಇಷ್ಟು ಕಷ್ಟಪಟ್ಟು ಮಾಡಿರೋವಂಥ ಡಿಸೈನ್ಸ್ ಎಲ್ಲ ಅಷ್ಟೇ ವೇಸ್ಟ್ ಆಗಿಬಿಡುತ್ತೆ. ಆದಷ್ಟು ನಾವು ಒಂದು ಕಡೆ ಗಮನ ಇಲ್ಲೂ ಇರಬೇಕು. ಅದು ಕರೆಕ್ಟಾಗಿ ರನ್ ಆಗ್ತಾ ಇದೆನೋ ಇಲ್ಲೋ, ಏನಾದರೂ ಮಿಸ್ ಆಗಿದೆನೋ, ಮಿಸ್ಟೇಕ್ ಏನಾದರೂ ಬರ್ತಾ ಇದೆನೋ ಅಂತೇಳ್ಬಿಟ್ಟು ನಾವು ಅದನ್ನು ನೋಡಿಬಿಟ್ಟು
ನೆಕ್ಸ್ಟು ಸ್ವಲ್ಪ ಫ್ರೀಯಾಗಿ ಆರಾಮಾಗಿ ಕುತ್ಕೋಬೋದು. ಫಸ್ಟೇ ಫ್ರೀಯಾಗಿ ಕುತ್ಕೊಂಡ್ಬಿಟ್ರೆ ಅದು ಹೆಂಗೆ ಡಿಸೈನ್ ಆಗುತ್ತೆ ಅನ್ನೋದು ಗೊತ್ತಾಗಂಗಿಲ್ಲ. ಹಾಗಾಗ್ಬಿಟ್ಟು ಸ್ಟಾರ್ಟಿಂಗ್ ಒಂದು ಸ್ವಲ್ಪ ನೋಡ್ಕೋಬೇಕು. ಇಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸ್ವಲ್ಪ ಥ್ರೆಡ್ ಲೂಸ್ ಬರ್ತಾ ಇದೆ ಅಂತ ಅನಿಸ್ತಾ ಇದೆ. ಇಲ್ಲಿ ಟೆನ್ಷನ್ ಕೊಟ್ಟಿರ್ತಾರೆ. ಇಲ್ಲಿ ನಮಗೆ ನೋಡಿಬಿಟ್ಟು ನೀಡಲ್ಲಿ ನೋಡಿಕೊಂಡು ಇದನ್ನು ಮಾಡಬೇಕು. ಅಂದರೆ ಲೂಸ್ ಅಂತ ನನಗೇನೇನು ಆ ಥರ ಏನು ಅನ್ನಿಸ್ತಾ ಇಲ್ಲ. ಅಕಸ್ಮಾತ್ ಲೂಸ್ ಏನಾದರೂ ಬರ್ತಾ ಇದೆ ಅಂತ ಅಂದರೆ, ಇಲ್ಲೇನಾದರೂ ಲೂಸ್ ಬರ್ತಾ ಇದೆ, ಇಲ್ಲೇನಾದರೂ ವರ್ಕು ನಮಗೆ ಫಿನಿಶಿಂಗ್ ನೀಟಾಗಿ ಬರ್ತಾ ಇಲ್ಲ ಅಂತಂದರೆ ನಮಗೆ ಇಲ್ಲಿ ಮೇಲ್ಗಡೆನೇ ಟೆನ್ಷನ್ಸ್ ಇರ್ತವೆ. ನಮ್ಮದು ನೀಡಲ್ಲಿ ಆಗ್ತಾ ಇರೋದು ಯಾವುದು 11 ನೀಡಲ್ಲೂ ನನಗೆ ವರ್ಕ್ ಆಗ್ತಾ ಇರೋದು ನೋಡ್ಬೋದು. 11 ನೀಡಲ್ಲಿ ವರ್ಕ್ ಆಗ್ತಾ ಇರೋದ್ರಿಂದ ನನಗೆ ಇದೇನಾದರೂ ಲೂಸ್ ಬರ್ತಾ ಇದೆ ಅಂತಂದರೆ ನಮಗೆ ಇಲ್ಲಿ ತಿರುಗಿಸ್ಕೊಳೋದೆಲ್ಲ ಇರುತ್ತೆ. ನಮಗೆ ಈಗ ನನಗೆ ಕರೆಕ್ಟಾಗಿ ಬರ್ತಾ ಇರೋದ್ರಿಂದ ನಾನೇನು ತಿರುಗಿಸ್ಕೊಳೋ ಅವಶ್ಯಕತೆ ಇಲ್ಲ. ಲೂಸು ಟೈಟು ಅಂತ ಏನಾದರೂ ಬಂದರೆ ನಾವು ಇದರಲ್ಲಿ ಆರಾಮಾಗಿ ತಿರುಗಿಸ್ಕೊಂಡು ಮಾಡ್ಬೋದು. ಇಲ್ಲಿ ಇದರಿಂದ ಮಾಡ್ಕೋಬೋದು. ನೋಡ್ಬೋದು ಫ್ರೆಂಡ್ಸ್, ಈ ದಾರ ಹಾಕೋದಿದೆ ಅಲ್ಲ, ನಿಜವಾಗ್ಲೂ ಎಷ್ಟು ಕಷ್ಟ ಅನಿಸುತ್ತೆ ಅಂದರೆ ಅಷ್ಟು ಕಷ್ಟ ಅನಿಸುತ್ತೆ. ಬಟ್ ವರ್ಕ್ ಮಾಡೋದಕ್ಕೆ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಟೈಮ್ ಹೆಂಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ವರ್ಕ್ ಮಾಡ್ತಾಯಿದ್ರೆ ಏನೇ ಇದ್ದರೂ ಮನುಷ್ಯನಿಗೆ ಒಂದು ವರ್ಕ್ ಅನ್ನೋದು ಇದ್ಬಿಟ್ರೆ ಅದು ಆ ಟೈಮಿಗೆ ಅದು ಆಗ್ತಾ ಹೋಗ್ತಾ ಇದ್ದರೆ ಏನೂ ಚಿಂತೆ ಎಲ್ಲ ಬೇರೆದು ಥಾಟ್ಸು ಏನೂ ಬರೋದಿಲ್ಲ. ವರ್ಕಲ್ಲೇ ಮುಳುಗ್ಬಿಟ್ಟಿರ್ತೀವಿ. ಇಲ್ಲಿ ನೋಡ್ಬೋದು, ನಾನು ಇಲ್ಲಿ SPS ಅಂತ ಬರೆದಿದ್ದೀನಿ ಚಾಪೀಸ್ನಲ್ಲಿ. ಯಾಕೆ ಅಂತಂದರೆ ಕಲರ್ ಸೆಟ್ ಮಾಡುವಾಗ ಮರ್ತೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲೇ ಸೈಡಿಗೆ ಬರ್ಕೊಂಡಿರ್ತೀನಿ. ಅಂದರೆ ಫಸ್ಟು ಸಿಲ್ವರ್ ಬರಬೇಕು, ಆಮೇಲೆ ಲೈಟ್ ಪಿಂಕ್ ಕಲರ್ ಬರಬೇಕು, ಆಮೇಲೆ ಮತ್ತೆ ಸಿಲ್ವರ್ ಬರಬೇಕು ಅನ್ನೋದು ಮರ್ತೋಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅಲ್ಲೇ ಬರ್ಕೊಂಡಿರ್ತೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಡಿಸೈನು ಅಂತ. ಫುಲ್ಲು ಫಿನಿಶ್ ಆದಮೇಲೆ ಹೆಂಗೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ವರ್ಕ್ ಎಲ್ಲ ಸ್ಟಾರ್ಟ್ ಆಗಿದೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಆಗ್ತಾ ಇದೆ ವರ್ಕು ಅಂತ ಹೇಳ್ಬಿಟ್ಟು. ಸಿಲ್ವರ್ ಜರಿ ಹಾಕ್ತಾ ಇದ್ದೀನಿ. ನೆಕ್ಸ್ಟು ಇದು ಬೇಬಿ ಪಿಂಕ್ ಅಂತ ಹೇಳಿದ್ನಲ್ಲ, ಅದನ್ನು ತೋರಿಸ್ತೀನಿ ಬನ್ನಿ ಫ್ರೆಂಡ್. ಇಲ್ಲಿದೆ ಅಲ್ಲ, ಇದನ್ನು ಸೆಟ್ ಮಾಡಿದ್ದೀನಿ. ಇದು ದಾರನ ನಾನು ಹಾಕೋದೇ ಇಲ್ಲ. ತುಂಬ ಚೆನ್ನಾಗಿ, ತುಂಬ ಅಂದರೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬರ್ತಾ ಇದೆ ಅಂತಂದರೆ ನನಗೆ ಈ ರೂಮ್ ಫುಲ್ಲು ಇದಕ್ಕೆ ನನಗೆ ಅಕ್ವೇರಾದಾಗ ಆಗಿಬಿಟ್ಟಿದೆ. ಈ ರೂಮು ಎಷ್ಟು ದಾರಗಳನ್ನೆಲ್ಲ ಇಟ್ಕೊಂಡಿದ್ದೀನಿ, ಎಲ್ಲ ಜೋಡಿಸ್ಕೋಬೇಕು. ಇದು ಒಂದು ಕಲರ್ ದಾರ ಸಿಗಲಿಲ್ಲ, ಅದಕ್ಕೆ ಎಲ್ಲ ಹಾಕ್ಬಿಟ್ಟಿದ್ದೀನಿ. ಇವಾಗೆಲ್ಲ ಕುತ್ಕೊಂಡು ಇನ್ನು ಸ್ಟಾರ್ಟ್ ಆಯ್ತಲ್ಲ, ಇನ್ನು ವರ್ಕು ಈ ಸ್ಟಾರ್ಟ್ ಆಗಿದಾಗೆ ಫ್ರೀ ಆಗಿರ್ತೀನಿ. ಇನ್ನು ಆ ಫ್ರೀ ಟೈಮ್ನಲ್ಲಿ ಇದನ್ನು ನಾನು ಏನೇನೆಲ್ಲ ಜೋಡಿಸ್ಕೋಬೇಕು ಅದನ್ನೆಲ್ಲ ಜೋಡಿಸ್ಕೊಂಡ್ರೆ ಚೆನ್ನಾಗಿ ನೋಡೋಕ್ಕೂ ಚೆನ್ನಾಗಿರುತ್ತೆ. ಯಾರಾದರೂ ಕಸ್ಟಮರ್ ಬಂದರೆ ಅವ್ರಿಗೂ ನೋಡಿದ ತಕ್ಷಣ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಇನ್ನು ನೋಡ್ಬೋದು, ಇದನ್ನು ಅಷ್ಟೇ ವರ್ಕನ್ನು ತುಂಬ ಚೆನ್ನಾಗಿ ಆಗ್ತಾ ಇದೆ, ಸ್ಟಾರ್ಟ್ ಆಗಿದೆ ಆಲ್ರೆಡಿ. ನಿಜವಾಗ್ಲೂ ಒಂದೊಂದ್ಸಲಿ ಅನಿಸುತ್ತೆ, ಏನಾದರೂ ವರ್ಕ್ ಮಾಡ್ತಾ ಇದ್ರೆ, ವರ್ಕ್ ನಡೀತಾ ಇದ್ರೇ ಚೆನ್ನಾಗಿ ಅಂತ ಅನಿಸುತ್ತೆ. ಸುಮ್ಮನೆ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ, ಟೈಮ್ ಸ್ಪೆಂಡ್ ಮಾಡಿ ಇದು ವೇಸ್ಟ್ ಮಾಡೋದಕ್ಕಿಂತ ಈ ಥರ ಏನಾದರೂ ಮಾಡ್ತಾ ಇದ್ದರೆ ನಮಗೂ ಒಂದು ಸ್ವಲ್ಪ ಟೈಮು ಚೆನ್ನಾಗಿ ಇದೂ ಆಗುತ್ತೆ. ಹಾಗೆ ಡಿಸೈನ್ಸನ್ನು ಅಷ್ಟೇ, ಒಂದಕ್ಕಿಂತ ಒಂದು ಡಿಸೈನ್ಸನ್ನ ನೋಡ್ತಾ ಇದ್ದರೆ ಖುಷಿ ಆಗುತ್ತೆ. ಅದು ಹಾಕ್ತಾ ಇದ್ದರೆ ಒಂದೊಂದು ಡಿಸೈನ್ ಹಾಕ್ತಾಯಿದ್ರು ಒಂಥರ ಖುಷಿ ಆಗುತ್ತೆ. ದಾರ ಏನಾದರೂ ಕಟ್ಟಾದರೆ ಈ ಥರ ಮ್ಯೂಸಿಕ್ಕು ಬರುತ್ತೆ. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಯಾವ ದಾರ ಕಟ್ಟಾಗಿದೆ, ಅದ್ರದ್ದು ಮ್ಯೂಸಿಕ್ ಬರುತ್ತೆ. ದಾರ ಹಾಕ್ತೀನಿ. ಡಿಸೈನ್ ಹಾಕೋಕ್ಕೂ ಮುಂಚೆ ಫಸ್ಟು ನಾನು ಸ್ಯಾರಿ ನೋಡ್ತೀನಿ. ಸ್ಯಾರಿಗೆ ಯಾವುದು ಚೆನ್ನಾಗಿ ಕಾಣಿಸುತ್ತೆ, ಕಾಂಬಿನೇಷನು ಯಾವುದು ಕಲರ್ ಥ್ರೆಡ್ಸ್ ಹಾಕಿದರೆ ಚೆನ್ನಾಗಿ ಬ್ರೈಟಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿಬಿಟ್ಟು ಆಮೇಲೆ ನಾನು ಬ್ಲೌಸ್ ಹಾಕೋಕ್ಕೆ ರೆಡಿ ಮಾಡ್ಕೋತೀನಿ. ಒಂದು 1/4 ಇಂಚಷ್ಟು ಜಾಸ್ತಿ ಬಂದಿದೆ ನೋಡ್ಬೋದು. ನನಗೆ ಬೇಕಾಗಿರೋದು ಇಲ್ಲಿವರೆಗೂ ಮಾತ್ರ. ಒಂದು ಸ್ವಲ್ಪ ಜಾಸ್ತಿ ನಾನು ಹೇಳಿದ್ನಲ್ಲ, ಟೈಲರ್ ಸ್ಟಿಚ್ ಮಾಡುವಾಗ ಅದು ನೋಡ್ಕೊಂಡ್ಬಿಟ್ಟು ಎಷ್ಟು ಮೆಜರ್ಮೆಂಟಿಗೆ ಅದನ್ನಷ್ಟು ಸ್ಟಿಚ್ನ ಮಾಡ್ತಾರೆ. ವರ್ಕ್ ನಡೀತಾ ಇದೆ. ಡಿಸೈನೂ ಅಷ್ಟೇ ಚೆನ್ನಾಗಾಗುತ್ತೆ, ಫಿನಿಶಿಂಗ್ ಅಷ್ಟೇ ಚೆನ್ನಾಗಿ ಬರುತ್ತೆ. ಇದು ಸ್ಯಾರಿಯ ಕಲರ್ ಇರೋದ್ರಿಂದ ಎಲ್ಲ ಇಡೀ ಫುಲ್ಲು ಜರಿನೇ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಜರಿ ಥ್ರೆಡ್ಡೇ ಯೂಸ್ ಮಾಡೋಣ ಅಂತ. ಇದೆಲ್ಲ ಜರಿನೇ ಹಾಕಿರೋದು ನಾನು. ನೋಡಿದ್ರೆ ಗೊತ್ತಾಗುತ್ತೆ ಫುಲ್ಲು ಶೈನಿಂಗ್ ಇರೋದು. ಇದನ್ನು ಅಷ್ಟೇ, ಇದನ್ನು ಅಷ್ಟೇ ಜರಿನೇ. ಇದನ್ನು ದಾರನ ಆಲ್ರೆಡಿ ಸೆಟ್ ಮಾಡಿಟ್ಟಿರ್ತೀವಲ್ಲ, ಹಾಗಾಗ್ಬಿಟ್ಟು ಪ್ರತಿಯೊಂದಕ್ಕೂ ದಾರ ಚೇಂಜ್ ಮಾಡಬೇಕು ಅಂತ ಏನಿಲ್ಲ. ಅದ್ರ ಪಾಡಿಗೆ ಅದು ದಾರನ ತೊಗೊತಾ ಇರುತ್ತೆ. ಯಾಕೆಂದರೆ ಇದು ಆದಮೇಲೆ ಈ ದಾರನೇ ಬರಬೇಕು, ಈ ಕಲರ್ ಆದಮೇಲೆ ನೆಕ್ಸ್ಟ್ ಈ ದಾರನೇ ಬರಬೇಕಂತ ಸೆಟ್ ಮಾಡಿರೋದ್ರಿಂದ ತಾನಾಗೆ ಆ ದಾರನ ತೊಗೊಂಡ್ಬಿಟ್ಟು ಸ್ಟಿಚ್ ಮಾಡ್ತಾ ಇರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಆಗ್ತಾಯಿದೆ ಡಿಸೈನು. ಇದು ಕಂಪ್ಲೀಟ್ ಆಗಿದೆ, ಇದು ಫುಲ್ ಕಂಪ್ಲೀಟ್ ಆಗಿದೆ ಈ ಡಿಸೈನು. ಇವಾಗ ಇಲ್ಲಿ ಈ ಡಿಸೈನ್ ಹಾಕ್ತಾ ಇದೆ, ಇಲ್ಲಿ ಈ ಪೋರ್ಷನ್ ಆಗ್ತಾ ಇದೆ. ಇನ್ನು ಲಾಸ್ಟ್ ಫೈನಲಾಗಿ
ಇದು ಒಂದು ಹಾಕ್ಬಿಟ್ರೆ ಆಯಿತು, ಮುಗೀತು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಫಿನಿಶಿಂಗ್ ಅಂತೂ. ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಸಕ್ಕತ್ತಾಗಂದರೆ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಫಿನಿಶಿಂಗ್ ಅಂತೂ. ಒಂಥರ ಡಬಲ್ ಶೇಡು ಇದೆ. ಆ್ಯಕ್ಚುಲಿ 3 ಥರ ದಾರ ಹಾಕಿದರೆ ಇನ್ನೂ ಹೈಲೈಟಾಗಿ ಕಾಣಿಸ್ತಾ ಇತ್ತು. ಸ್ಯಾರಿನಲ್ಲಿ ಇದು ಬ್ಲೂ ಕಲರ್ದು ಹಾಕಿದರೆ ಬ್ಲೂ ಅಷ್ಟು ಎದ್ದು ಕಾಣೋದಿಲ್ಲ ಅನ್ನೋಸ್ಕೋಸ್ಕರನೇ ನಾನು ಅವೆರಡೇ ಕಲರ್ನಷ್ಟೇ ಚೂಸ್ ಮಾಡಿದೆ ಕಲರ್ಸ್ ಕಾಂಬಿನೇಷನು. ಬ್ಲೂ ಕಲರ್, ಈ ಬ್ಲೂ ಕಲರ್ ಬಂದು ಬೇರೆ ಇನ್ನೊಂದು ಯಾವುದಾದ್ರೂ ಬೇರೆ ಕಲರ್ಸ್ ಏನಾದರೂ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಹೈಲೈಟಾಗಿ ಕಾಣಿಸ್ತಾ ಇತ್ತು. ಇದೊಂಥರ ಸಿಂಪಲಾಗಿ ಗ್ರ್ಯಾಂಡ್ ಲುಕ್ ಇದೆಯಲ್ಲ ಇರುತ್ತಲ್ಲ ಆ ಥರ ಇದೆ. ಇದನ್ನು ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿದೆ. ಇನ್ನೊಂದು ಇದ್ರ ಹೇಳಿದ್ನಲ್ವ 3 ಕಲರ್ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಕಾಣೋದು ಅಂತ ನನಗೆ ಅನ್ನಿಸ್ತು ಪರ್ಸ್ನಲಾಗಿ. ಏನು ಮಾಡೋಕ್ಕಾಗಲ್ಲ, ಒಂದೊಂದು ಸ್ಯಾರೀಸು ಎರಡೆರಡೇ ಕಲರ್ಸ್ ಇರ್ತವೆ, ಒಂದೇ ಸಿಂಗಲ್ ಕಲರೂ ಬರುತ್ತೆ. ಆ ಟೈಮ್ನಲ್ಲಿ ಬೇರೆ ಚಾಯ್ಸು ಹಾಕ್ಕೊಂಡು ಮಾಡಿದ್ರೆ ಕಸ್ಟಮರ್ಗೆ ಕೇಳಬೇಕು, ಅವ್ರಿಗೆ ಇಷ್ಟ ಆದರೆ ಮಾತ್ರ ಆ ಥರ ಮಾಡೋಕ್ಕಾಗುತ್ತೆ. ಇಲ್ಲ ಅಂತಂದರೆ ಸ್ಯಾರಿ ಏನು ಕಲರ್ ಇರುತ್ತೆ ಅದರಲ್ಲೇನೇ ನಾವು ಚೆನ್ನಾಗಿ ಬ್ರೈಟಾಗಿ ಕಾಣೋ ಥರ ನೋಡಿಬಿಟ್ಟು ಡಿಸೈನ್ನ ವರ್ಕ್ ಮಾಡಬೇಕು. ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ಡಿಸೈನ್ ಅಂತೂ. ಇದೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ. ಇದೆಲ್ಲ ಅರ್ಧ ಕಾಣಿಸ್ತಾ ಇದೆ ಅಲ್ವಾ. ಇದೆಲ್ಲ ಸಿಲ್ವರ್ ಕಲರ್ನಲ್ಲಿ ಫಿಲಪ್ ಆಗುತ್ತೆ, ಅಂದರೆ ಈ ಥರ ಫಿಲಪ್ ಆಗುತ್ತೆ. ನೀವು ನೋಡ್ಬೋದು ಎಷ್ಟು ಚಿಕ್ಕದಿದೆ ಇದು ಲೀವ್ಸು ಡಿಸೈನು ತುಂಬ ಚಿಕ್ಕದಿದೆ. ಬಟ್ ಆದ್ರೂ ಎಷ್ಟು ಚೆನ್ನಾಗಿ ಫಿನಿಶಿಂಗ್ನ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಡಿಸೈನ್ನ ಕ್ರಿಯೇಟ್ ಮಾಡಿದ್ದಾರೆ. ಒಂದೊಂದು ಚಿಕ್ಕ ಪುಟ್ಟ ಡಾಟ್ಸ್ ಸಹಿತನೂ ಮಿಸ್ ಮಾಡಲಿಲ್ಲಂಗೆ ತುಂಬ ಚೆನ್ನಾಗಿದೆ ಡಿಸೈನು. ಇದು ನಾನು JC ಕ್ರಿಯೇಷನ್ಸ್ನಲ್ಲಿ ತೊಗೊಂಡಿರೋವಂಥ ಡಿಸೈನ್. ಇದು JC ಕ್ರಿಯೇಷನ್ಸ್ನಲ್ಲಿ ತೊಗೊಂಡಿರೋವಂಥ ಡಿಸೈನು. JC ಕ್ರಿಯೇಷನ್ನಲ್ಲಿ ಆಲ್ಮೋಸ್ಟ್ ಎಲ್ಲ ಡಿಸೈನ್ಸು ಅಷ್ಟೇ ಚೆನ್ನಾಗಿರ್ತವೆ, ಫಿನಿಶಿಂಗು ಚೆನ್ನಾಗಿರುತ್ತೆ. ಚಿಕ್ಕ ಪುಟ್ಟ ಈ ಥರದ್ದು ಇದು ಸಹಿತನೂ ಅಷ್ಟೇ ತುಂಬ ಚೆನ್ನಾಗಿರ್ತವೆ. ನಿಮಗೇನಾದರೂ ಡಿಸೈನ್ ಬೇಕು ಅಂತಂದರೆ, ಅಂದರೆ ಮಿಷಿನ್ ಏನಾದರೂ ಇದ್ದರೆ ಡಿಸೈನ್ ಬೇಕು ಅಂತಂದರೆ ನನಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ನಂಬರ್ ಕೊಟ್ಟಿರ್ತೀನಿ. ಡಿಸೈನ್ಸು ಸೇಲ್ ಮಾಡ್ತೀನಿ ನಾನು. ಬೇಕು ಅಂತಂದರೆ ಡಿಸೈನ್ನ ಪರ್ಚೇಸ್ನ ಮಾಡ್ಬೋದು. ಸಿಂಗಲ್ ಹೆಡ್ ಮಿಷಿನಿಗೆ ಮಾತ್ರ ಆಗಿರುತ್ತೆ. ಡಿಸೈನು 50 ರೂಪೀಸಿಂದ ಸ್ಟಾರ್ಟ್ ಇರುತ್ತೆ. 40 ರೂಪೀಸು 50 ರೂಪೀಸ್ ಹಂಗೆ ಡಿಸೈನ್ನ ಸೇಲ್ ಮಾಡ್ತೀನಿ. ಬೇಕಿದ್ದರೆ ತೊಗೊಳ್ಳಿ. ಬರೀ ಲೈನ್ಸ್ ಆ ಥರ ಏನಾದರೂ ಇದ್ದರೆ 20 ರೂಪೀಸು ಆಗೂ ಇರುತ್ತೆ. ಇನ್ನು ವರ್ಕ್ ಏನಾದರೂ ಮಾಡಿಸ್ಬೇಕು ಅಂತಂದರೆ ವರ್ಕ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನು ಮಾಡೋ ಒಂದು ಡಿಸೈನ್ಸ್ ಆಗಿರಲಿ ನೋಡ್ಬೋದು. ವರ್ಕ್ ಡಿಸೈನ್ಸಿಗೆ ಬೇರೆ ಅಮೌಂಟು, ವರ್ಕಿಗೆ ಬೇರೆ ಅಮೌಂಟು ಫಸ್ಟ್ ಹೇಳ್ಬಿಟ್ಟಿದ್ದೀನಿ. ಇದೇನಪ್ಪ ಡಿಸೈನ್ಗೆ 20 ರೂಪೀಸು 40 ರೂಪೀಸು 50 ರೂಪೀಸ್ ಹೇಳ್ತಾ ಇದ್ದಾರೆ ಅಂತ ದಯವಿಟ್ಟು ಕನ್ಫ್ಯೂಷನ್ ಆಗಬೇಡಿ. ಡಿಸೈನ್ ಅಂತ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷಿನ್ ಇರೋರಿಗೆ ನಾವೇನಾದರೂ ವರ್ಕ್ ಮಾಡಬೇಕು ಅಂತಂದರೆ ಫಸ್ಟು ಡಿಸೈನ್ನ ಇರಲೇಬೇಕು, ಪರ್ಚೇಸ್ ಮಾಡಿರಬೇಕು. ಅದು ವರ್ಕ್ ಮಾಡಬೇಕು ಅಂದರೆ ಹಾಗಾಗಿಬಿಟ್ಟು ಡಿಸೈನ್ ಪರ್ಚೇಸ್ ಮಾಡೋ ಸಲುವಾಗಿ ನಾನು ಹೇಳ್ತಾ ಇದ್ದೀನಿ. 40 ರೂಪೀಸು ಒಂದು ಡಿಸೈನ್ಗೆ ಆಗಿರುತ್ತೆ. ವರ್ಕ್ ಮಾಡೋದು ಅಂತಂದರೆ ಅದಕ್ಕೆ ಡಿಪೆಂಡ್ ಆಗಿರುತ್ತೆ ಎಷ್ಟು ಅಂತೇಳ್ಬಿಟ್ಟು 800 500ಇಂದನೂ ಸ್ಟಾರ್ಟು ನಾನು ಹಾಕೋ ಡಿಸೈನ್ಸಿಗೆ. ನಿಮ್ಗೆ ಯಾವ್ದು ಇಷ್ಟ ಆಗಿರುತ್ತೆ ಅದನ್ನು ನನಗೆ ಸ್ಕ್ರೀನ್ಶಾಟ್ ತೆಗೆದುಬಿಟ್ಟು ಕಾಂಟ್ಯಾಕ್ಟ್ ಮಾಡಿ ದಯವಿಟ್ಟು ಅದನ್ನು ಡಿಸೈನ್ನ ಹಾಕಿಸ್ಕೊಳ್ಳಿ. ತುಂಬ ರೀಸನಬಲ್ ರೇಟಿಗೆ ಡಿಸೈನ್ಸ್ನ ಹಾಕ್ಕೊಡ್ತೀನಿ. ಚೆನ್ನಾಗಿರುತ್ತೆ. ಫಿನಿಶಿಂಗು ಅಷ್ಟೇ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಫಿನಿಶಿಂಗು ಅಂತ. ಆಲ್ ಓವರ್ ಇಂಡಿಯಾ ಕೊರಿಯರ್ ಫೆಸಿಲಿಟೀಸ್ ಸಹ ಇರುತ್ತೆ. ನಿಮ್ಗೆ ಯಾರಾದರೂ ಬೇಕು ಅಂತಂದರೆ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಹೇಳ್ತಾ ಇರ್ತೀನಿ ನಾನು ಯಾವಾಗಲೂ ಅಷ್ಟೇ ವೀಡಿಯೋಸ್ ಮಾಡಿದಾಗೆಲ್ಲ ಪ್ರತಿ ಸರಿನೂ ಹೇಳ್ತಾ ಇರ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಂದು ಫೋನ್ ನಂಬರ್ ಎಲ್ಲ ಕೊಟ್ಟಿರ್ತೀನಿ. ಇನ್ನೇನು ಲಾಸ್ಟಿಗೆ ಮುಗಿತಾ ಬಂತು. ಇನ್ನು ಇದೊಂದು ಲೈನ್ ಹಾಕ್ಬಿಟ್ರೆ ಇನ್ನು ಫುಲ್ ಕಂಪ್ಲೀಟ್ ಆಗಿಬಿಡುತ್ತೆ. ನೋಡೋಕ್ಕೂ ಅದು ವರ್ಕ್ ಆಗ್ತಾಯಿದ್ರೆ ನೋಡೋಕ್ಕೂ ಒಂಥರ ಚೆನ್ನಾಗಿ ಅನಿಸುತ್ತೆ. ಹೆಂಗೆ ಆಗ್ತಾಯಿದೆ, ಹೆಂಗಿಂದ ಹೆಂಗೆ ಹೋಗ್ತಾಯಿದೆ ಅಂತೇಳ್ಬಿಟ್ಟು ನಿಜವಾಗ್ಲೂ ಹೆಂಗೆ ಟೈಮ್ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ವರ್ಕ್ ಅನ್ನೋದು ನಿಜವಾಗ್ಲೂ ಎಷ್ಟು ಖುಷಿ ಕೊಡುತ್ತೆ ಅಂತಂದರೆ ನಮಗೆ ಒಂಥರ ತುಂಬ ಪ್ರೌಡ್ ಫೀಲ್ ಆಗ್ತಾ ಇರುತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನು, ಎಷ್ಟು ಚೆನ್ನಾಗಿ ಕಾಂಬಿನೇಷನ್ ಆಗಿರಲಿ, ಏನೇ ಆಗಿರಲಿ, ಹೆಣ್ಮಕ್ಳಿಗೆ ಒಂದು ಸಣ್ಣ ಪುಟ್ಟ ಕೆಲಸ ಮಾಡಿದ್ರೂ ಸಣ್ಣ ಪುಟ್ಟ ಏನಾದರೂ ಆದ್ರೂ ಎಷ್ಟು ಖುಷಿ ಪಡ್ತೀವಿ. ನಿಜವಾಗ್ಲೂ ಪ್ರತಿಯೊಂದು ಬ್ಲೌಸ್ ಹಾಕುವಾಗೂ ಅಷ್ಟೇ ಎಕ್ಸೈಟ್ಮೆಂಟಲ್ಲೇ ಇರ್ತೀನಿ. ಅಷ್ಟೇ ಚೆನ್ನಾಗಿ ಲುಕ್ ಬರಬೇಕು ಅಂತೇಳ್ಬಿಟ್ಟು ಅದ್ರ ಮೇಲೆ ತುಂಬ ಕಾನ್ಸಂಟ್ರೇಷನ್ ಕೊಟ್ಟು ಬ್ಲೌಸ್ನ ರೆಡಿ ಮಾಡ್ತೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ. ಈ ಥರ ಡಿಸೈನ್ನ ನೀವು ಎಂಬ್ರಾಯ್ಡ್ರಿ ಮಾಡಿಸ್ಕೊಳಕ್ಕೆ ಅಂತ ಹೋದರೆ ಈ ಥರ ಫಿನಿಶಿಂಗು ಬರಲ್ಲ, ಈ ಥರ ಪರ್ಫೆಕ್ಟಾಗೂ ಬರಲ್ಲ. ಕಂಪ್ಯೂಟರ್ನಲ್ಲಿ ಇದು ಸೆಟ್ ಮಾಡಿಕೊಂಡು ಮಾಡಿರೋದ್ರಿಂದ ಪರ್ಫೆಕ್ಟಾಗಿ ಡಿಸೈನು ಬರುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ. ಬ್ಯಾಕ್ ಡಿಸೈನ್ ಮಾತ್ರ ಸಖತ್ತಾಗಿ ಬಂದಿದೆ. ಬ್ಯಾಕ್ ಡಿಸೈನ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ಸ್ಲೀವ್ಸಿಗೂ ಇದೇ ರೀತಿಯೇ ಬರುತ್ತೆ. ಒಂದು ಸ್ವಲ್ಪ ಚೇಂಜ್ ಆಗಿ ಬರುತ್ತೆ.
ಅದು ಸ್ಲೀವ್ಸಿಗಂತೂ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಯಾಕಂದರೆ ಬ್ಲೂ ಕಲರ್ದು ಅಂದರೆ ಇಲ್ಲಿದೆ ಅಲ್ಲ, ಈ ಥರ ಬ್ಲೂ ಕಲರ್ ಮೇಲೆ ವರ್ಕ್ ಬರುತ್ತೆ, ಅಲ್ಲಿ ಸ್ಲೀವ್ಸ್ ಆಗಿದೆ. ಹಾಗಾಗಿಬಿಟ್ಟು ಅದು ಇನ್ನೂ ಚೆನ್ನಾಗಿ ವರ್ಕು ಇನ್ನೂ ಹೈಲೈಟ್ ಆಗಿ ಬರುತ್ತೆ. ಬ್ಯಾಕ್ ಅಂತೂ ನೆಕ್ ಅಂತೂ ನಿಜವಾಗ್ಲೂ ನನಗೆ ತುಂಬ ಇಷ್ಟ ಆಯಿತು. ಫಿನಿಶಿಂಗು ಅಷ್ಟೇ ಸಖತ್ತಾಗಿದೆ, ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾನೆ ಇದೆ ನೋಡ್ಬೋದು. ಇಲ್ಲಿ ಈ ಇನ್ನೊಂದು ಸ್ಲೀವ್ಸ್ನ ಹಾಕ್ತಾ ಇದ್ದೀನಿ. ಸ್ವಲ್ಪ ಕ್ಲಾತ್ ತೆಳ್ಳಗಿದೆ, ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಸ್ವಲ್ಪ ಇದು ಇದೆ. ಬಟ್ ಎಳ್ದು ಹಾಕಿರ್ತೀವಲ್ಲ ಫ್ರೇಮ್, ಹಾಗಾಗಿ ಹಂಗೆ ಅನಿಸುತ್ತೆ. ಬಟ್ ಚೆನ್ನಾಗಿದೆ, ಡಿಸೈನ್ ಮಾತ್ರ ಪರ್ಫೆಕ್ಟಾಗಿ ಚೆನ್ನಾಗಿ ಬಂದಿದೆ. ನೋಡಿದ್ರೆ ಗೊತ್ತಾಗ ಫ್ಲವರ್ಸ್ ಅವೆಲ್ಲ ಮಾತ್ರ ಸಕ್ಕತ್ತಾಗಿ ಸಕ್ಕತ್ತಾಗಿದೆ. ಒಂದು ಸ್ಲೀವ್ಸ್ ಆಗಿದೆ, ಇನ್ನೊಂದು ಸ್ಲೀವ್ಸು ಮಾಡ್ತಾಯಿದ್ದೀನಿ. ನನಗೆ ಆಲ್ರೆಡಿ ಇಷ್ಟೊತ್ತಿಗೆ ಆಗ್ತಾಯಿತ್ತು, ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಇದು ಮಾಡಿದೆ. ಇದು ನೋಡಿದ್ರೆ ನೀವು ಇದೇನಕ್ಕಿದು ಕ್ರಾಸಾಗಿ ಬಂದಿದೆ ಅಂತ ಅನ್ಕೋಬೋದು. ಕ್ರಾಸ್ ಆಗಲ್ಲ, ಇದು ಸ್ಟ್ರೈಟಾಗೇ ಇರುತ್ತೆ. ಇದು ಯಾಕಂದರೆ ನಾವು ಇದು ಕ್ಲಾತ್ ಹಾಕಿರ್ತೀವಲ್ಲ, ಒಂದು ಕಡೆ ಎಳ್ದು ಬಂದಿರುತ್ತೆ, ಒಂದೊಂದು ಕಡೆ ಚಿಕ್ಕದಾಗಿ ಬಂದಿರುತ್ತೆ. ಹಾಗಾಗಿ ನಾವು ಕರೆಕ್ಟಾಗಿ ಒಂದು ಪಾಯಿಂಟ್ ಥರ ತೊಗೊತೀವಿ, ಅಂದರೆ ಕರೆಕ್ಟಾಗಿ ಒಂದು ಲೈನ್ ಹಾಕ್ಕೊತೀವಿ. ಯಾಕೆಂದರೆ ನಾವು ಇಲ್ಲಿ ಕಟ್ ಮಾಡ್ಕೊಂಡಾಗೆ ಇದು ನಮಗೆ ಕರೆಕ್ಟಾಗಿ ಬರಬೇಕು. ಹಾಗಾಗಿಬಿಟ್ಟು ಇದನ್ನು ನೋಡಿಬಿಟ್ಟು ನಾವು ಲೆಂತಿ ಇದು ನೋಡಿಕೊಂಡು ಸ್ಟ್ರೈಟಾಗಿ ಲೈನ್ ಹಾಕ್ಕೊಂಡಿರ್ತೀವಿ. ಸ್ಟ್ರೈಟ್ ಲೈನು ಅಂತ ಹೇಳ್ಬಿಟ್ಟು ಮತ್ತೆ ಒಂದೊಂದು ಸಲ ಹಿಂಗೂ ಹಾಕ್ಕೊಳ್ಳೋ ಅಂಥ ಚಾನ್ಸಸ್ ಇರುತ್ತೆ. ಅದನ್ನು ನಾವು ಅಲ್ಲಿ ನೀಟಾಗಿ ಸ್ಕೇಲ್ ಇಟ್ಕೊಂಡ್ಬಿಟ್ಟು ನೋಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಯಾಕೆ ಅಂತಂದರೆ ಹೇಳಿದ್ನಲ್ವ, ಫ್ರೇಮ್ ಹಿಡ್ದಾಗೆ ಇಲ್ಲಿ ಸ್ವಲ್ಪ ಜಾಸ್ತಿ ಫ್ರೇಮ್ ಎಳ್ದು ಹಾಕಿರ್ತೀವಿ, ಇಲ್ಲಿ ಕಡಿಮೆ ಆಗಿದೆ, ಅಲ್ಲಿ ಜಾಸ್ತಿ ಆಗಿರುತ್ತೆ, ಒಂದೊಂದು ಕಡೆ ಕಡಿಮೆ ಆಗಿರುತ್ತೆ. ಅದು ಆ ಥರ ಕಾಮನ್. ಇದು ನಾವು ಫ್ರೇಮ್ ಹಾಕುವಾಗ, ಇದನ್ನು ಕೂರಿಸುವಾಗ, ಕ್ಲಿಪ್ಸ್ ಎಲ್ಲ ಹಾಕುವಾಗ ಆ ಥರ ಆಗುತ್ತೆ. ಹಾಗಾಗಿಬಿಟ್ಟು ಏನು ಮಾಡ್ತೀವಿ, ಸ್ಟ್ರೈಟಾಗಿ ಒಂದು ಲೈನ್ ಥರ ಸ್ಕೇಲ್ನಲ್ಲಾದರೂ ಇಲ್ಲಾಂದರೆ ಅಂದಾಜು ಮೇಲೆ ಹಾಕೊಳಕ್ಕಾಗಲ್ಲ, ಸ್ವಲ್ಪ ಸ್ಕೇಲಲ್ಲಿ ಹಾಕೊಂಡ್ರೆ ಬೆಸ್ಟು ಅಂತ ಅಂದ್ಕೊತೀನಿ. ಕರೆಕ್ಟಾಗಿ ಸ್ಟ್ರೈಟಾಗಿ ಹಾಕ್ಕೊಂಡಿರ್ತೀವಿ ಲೈನು, ಆ ಲೈನಲ್ಲೇ ಡಿಸೈನು ಬರುತ್ತೆ, ನೋಡ್ಬೋದು. ಹಾಯ್ ಫ್ರೆಂಡ್ಸ್, ನೋಡ್ಬೋದು ಫಿನಿಶ್ ಆಗಿದೆ. ಡಿಸೈನು ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ಒಳ್ಳೆ ನಿಜವಾಗ್ಲೂ ಸೇಮು ಪ್ರಿಂಟ್ ಹೆಂಗಿರುತ್ತಲ್ಲ, ಪ್ರಿಂಟ್ ಥರನೇ ಬಂದಿದೆ, ಅಷ್ಟು ಚೆನ್ನಾಗಿ ಬಂದಿದೆ. ಅದರಲ್ಲಿ ನಾನು ಎರಡೂ ಜರಿನೇ ಯೂಸ್ ಮಾಡಿರೋದು. ನೋಡ್ಬೋದು 3D ಥರ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿ ಡಿಸೈನು ಅಷ್ಟೇ ಕ್ರಿಯೇಟ್ ಮಾಡಿರೋದು ಅಷ್ಟೇ ತುಂಬ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ. ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಇದೆ ಅಂತ. ಇದು ಸ್ಲೀವ್ಸ್ ಇದು ಡಿಸೈನ್ ಬರುತ್ತೆ, ಇದು ಸ್ಲೀವ್ಸಿಗೆ. ಇನ್ನೂ ಬೇಕು ಅಂದರೆ ಇದು ಆಫ್ ಸ್ಲೀವ್ಸ್ ಅಂತಾರಲ್ಲ, ಅಲ್ಲಿಗೆ ಅದಕ್ಕೆ ನಾನು ಇದನ್ನು ಮಾಡಿರೋದು. ಫುಲ್ಲು ಸ್ಲೀವ್ಸಿಗೂ ಅಷ್ಟೇ, ಆಫ್ ಸ್ಲೀವ್ಸಿಗೆ ಇದು. ಫುಲ್ಲು ಸ್ಲೀವ್ಸ್ ಬೇಕಂದರೆ ಇನ್ನೂ ಸ್ವಲ್ಪ ಬರುತ್ತೆ, 10 ಇಂಚಸ್ವರೆಗೂ ಬರುತ್ತೆ. ಇದು ಆಫ್ ಸ್ಲೀವ್ಸ್ ಆಗಿರೋದ್ರಿಂದ ಇಷ್ಟು ಬಂದಿದೆ. ನೋಡ್ಬೋದು ಡಿಸೈನ್ ಮಾತ್ರ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಖಂಡಿತವಾಗ್ಲೂ ನಿಮಗಿದು ಡಿಸೈನ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡ್ಬೋದು ಕೆಲವು ಸಣ್ಣ ಪುಟ್ಟ ಈ ಥರ ಥ್ರೆಡ್ಸ್ ಬಂದಿರ್ತವೆ, ಅದನ್ನು ಲಾಸ್ಟಿಗೆ ನೋಡಿಬಿಟ್ಟು ಕಟ್ ಮಾಡಿಕೊಂಡು ಫಿನಿಶಿಂಗ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್? ಖಂಡಿತವಾಗ್ಲೂ ನಿಮಗೆ ಈ ಲಾಗ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಸ್ಪೆಷಲ್ ಆಗಿರೋವಂಥ ಡಿಸೈನ್ ಇದು, ತುಂಬ ಚೆನ್ನಾಗಿದೆ. ಬಳ್ಳಿಯಾಗಿ ಇರೋದು, ಮತ್ತು ಇಲ್ಲಿ ಫ್ಲವರ್ ಇರೋದ್ರಿಂದ 3 ಕಲರ್ಸ್ ಬೇಕಿದ್ರೂ ಹಾಕ್ಬೋದು ಇದಕ್ಕೆ. ನಾನು 2 ಕಲರ್ಸಿಂದ ಹಾಕಿದ್ದೀನಿ. ಅದರಲ್ಲಿ ಫುಲ್ಲು ಜರಿನೇ ಹಾಕಿದ್ದೀನಿ ನಾನು. ಲೈಟ್ ಕಲರ್ದು ಅಷ್ಟೇ ಜರಿ, ಇದು ಬಿಸ್ಕೆಟ್ ಕಲರ್ ಇದೆ ಒಂಥರ, ಇದು ಅದು ಜರಿ ಮತ್ತು ಸಿಲ್ವರ್ ಜರಿ ಎರಡನ್ನೂ ಹಾಕಿರುವಂಥ ಡಿಸೈನು, ಹೊಸ ಡಿಸೈನು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಿಮಗೂ ಈ ಥರ ಡಿಸೈನ್ಸ್ನ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡ್ರೆ ನನಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿ. ವಾಟ್ಸಪ್ ನಂಬರು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಹಾಗೆ ಫ್ರೆಂಡ್ಸ್, ನಾನು ಫಸ್ಟಿಗೆ ತೋರಿಸಿರೋ ಅಂಥ ಮೆಷರ್ಮೆಂಟು ನಿಮ್ಗೇನಾದರೂ ಕನ್ಫ್ಯೂಷನ್ ಆ ಥರ ಏನಾದರೂ ಆಗಿದ್ರೆ ದಯವಿಟ್ಟು ನನ್ನ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಟೈಮ್ ಅನ್ನೋದಕ್ಕಿಂತ ನೆಕ್ಸ್ಟ್ ಬರೋ ವೀಡಿಯೋಸ್ನಲ್ಲಿ ಆದಷ್ಟು ನಾನು ತುಂಬ ಕ್ಲಿಯರಾಗಿ ಹೇಗೆ ಮೆಷರ್ಮೆಂಟ್ ತೊಗೋಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ಒಬ್ಬೊಬ್ರಿಗೆ ಒಂದೊಂದು ಥರ ಮೆಷರ್ಮೆಂಟ್ ಇರುತ್ತೆ ಅಂತ ಹೇಳ್ತಾ ಇದ್ದೀನಲ್ವ, ಹಾಗಾಗಿಬಿಟ್ಟು ಯಾವ ಥರ ಮೆಷರ್ಮೆಂಟ್ ತೊಗೊಂಡ್ರೆ ಶೋಲ್ಡ್ರ್ ಡ್ರಾಪ್ ಆಗೋಲ್ಲ ಅನ್ನೋದನ್ನು ಹೇಳ್ಕೊಡ್ತೀನಿ ಫ್ರೆಂಡ್ಸ್.
ಓಕೆ ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋನ ಏನು ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೇನಾದರೂ ಸ್ವಲ್ಪ ಆದರೂ ಇಷ್ಟ ಆದರೆ ಏನು ಮಾಡಬೇಕು ಅಂತ ಗೊತ್ತಲ್ವಾ? ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಹಾಗೆ ಹೊಸದಾಗಿ ನೋಡ್ತಾ ಇರೋರು ಅಷ್ಟೇ ದಯವಿಟ್ಟು ನನ್ನ ಚಾನಲ್ನ ನೋಡಿಬಿಟ್ಟು ಹಾಗೆ ಮುಂದೆ ಹೋಗಬೇಡಿ, ಸಬ್ಸ್ಕ್ರೈಬ್ನ ಮಾಡ್ಕೊಳೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ನೀವು ಮಾಡೋ ಒಂದು ಲೈಕಿಂದ ನನಗೆ ಒಂದು ಮೋಟಿವೇಶನ್ ಆಗುತ್ತೆ.